ಶ್ರೀಪಾದಂಗಳವರ ಚರಣ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀಕೃಷ್ಣ ಟ್ರಸ್ಟ್ ಮತ್ತು ಶ್ರೀಕೃಷ್ಣ ಮಿತ್ರ ಮಂಡಳಿಯ ಪರವಾಗಿ ಹಾಗೂ ಕೃಷ್ಣಧಾಮದ ಸಮಸ್ತ ಭಕ್ತವೃಂದದ ಪರವಾಗಿ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕ ಸ್ವಾಗತ. ಶ್ರೀ ಕೃಷ್ಣಧಾಮದಲ್ಲಿ ಜ್ಞಾನ ಯಜ್ಞದ ಸಂಭ್ರಮ ಕಾರ್ಯಕ್ರಮದಲ್ಲಿ ಮಹಾಭಾರತದಲ್ಲಿ ಭೀಷ್ಮ ಪರ್ವ ಪ್ರವಚನವನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ತಾ ಇದೆ. ಮೊದಲಿಗೆ ಇಂದು ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಶ್ರೀ ವಿಶ್ವೇಶ ಕೃಷ್ಣ ಭಜನಾ ಮಂಡಳಿಯ ಎಲ್ಲ ಅಕ್ಕಂದರಿಗೆ ಶ್ರೀಕೃಷ್ಣ ಟ್ರಸ್ಟ್ ಹಾಗೂ ಶ್ರೀಕೃಷ್ಣ ಮಿತ್ರ ಮಂಡಳಿಯ ಪರವಾಗಿ ಧನ್ಯವಾದಗಳು. ಶ್ರೀಪಾದಂಗಳವರ ಶಿಷ್ಯ ವೃಂದದವರಿಂದ ಮೊದಲಿಗೆ ವೇದಘೋಷ. ಈಗ ಪರಮ ಪೂಜ್ಯ ಶ್ರೀಪಾದಂಗಳವರಿಂದ ದೀಪ ಪ್ರಜ್ವಲನೆ. ವೇದಿಕೆಗೆ ಶ್ರೀ ಕೃಷ್ಣ ಟ್ರಸ್ಟ್ನ ಉಪಾಧ್ಯಕ್ಷರುಗಳಾದ ಶ್ರೀಯುತ ರವಿಶಾಸ್ತ್ರಿ, ಶ್ರೀಯುತ BS ಶೇಖರ್ ಹಾಗೂ ಶ್ರೀಕೃಷ್ಣ ಮಿತ್ರ ಮಂಡಳಿಯ ಹಿರಿಯ ಸದಸ್ಯರಾದ MD ಪುರಾಣಿ ಹಾಗೂ ಶ್ರೀಕೃಷ್ಣ ಮಿತ್ರ ಮಂಡಳಿಯ ಶ್ರೀಯುತ ಪುಟ್ಟಣಿ ಭಟ್ರು ಹಾಗೂ ಮಿತ್ರ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ಪ್ರವೀಣ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಶ್ರೀಯುತ ರಘುರಾಮರಾವ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಕೃಷ್ಣ ಟ್ರಸ್ಟ್ನ ಉಪಾಧ್ಯಕ್ಷರಾದ ಶ್ರೀಯುತ PS ಶೇಖರ್ ಅವರು ಶ್ರೀಪಾದಂಗಳವರಿಗೆ ಮಾಲಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದೆ. ಪ್ರಾಸ್ತಾವಿಕ ನುಡಿ ವಿದ್ವಾನ್ ಬೇನ ವಿಜಯೇಂದ್ರ ಆಚಾರ್ಯ ಅವರು. ಶ್ರೀಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪರಮ ಪೂಜ್ಯ ಕಲಿಮಾರು ಮಠಾಧೀಶರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರಿಂದ 5 ದಿನಗಳ ಕಾಲ ಮೈಸೂರಿನ ಜನತೆಗೆ ಒಂದು ರಸದೌತಣ ಈ ಪ್ರಸಂಗದಲ್ಲಿ ಒದಗಿ ಬಂದಿದೆ. ಮಾಸಾನ ಮಾರ್ಗಶೀರ್ಷೋಹಂ ಅಂತ ಮಾರ್ಗಶೀರ್ಷ ಮಾಸವನ್ನ ತುಂಬ ಶ್ರೇಷ್ಠವಾದ ಮಾಸ ಅಂತ ಕೃಷ್ಣ ಹೇಳಿದ್ದಾನೆ. ಅದರಲ್ಲಿ ದೇವರ ಸನ್ನಿಧಾನ ಇದೆಯಂತೆ. ಕಾರಣ ಏನು ಅಂದರೆ ಮಾರ್ಗಶಿರ ಅಥವಾ ಮಾರ್ಗಶೀರ್ಷ 2 ರೀತಿಯಲ್ಲಿ ಬರೆದಿರ್ತಾರೆ. ಶಿರ ಅಂದರೆ ತಲೆ, ಇನ್ನು ಉಪ್ಪಿಟ್ಟು ಶಿರ ಎಲ್ಲ ಅಲ್ಲ. ಶಿರ ಅಂದರೆ ತಲೆ.
ಅದಕ್ಕೆ ಮಾರ್ಗವನ್ನು ತೋರಿಸುವ ಮಾಸ ಮಾರ್ಗಶಿರ ಮಾಸ. ಯಾರು ತೋರಿಸಬೇಕು? ಇಂತಹ ಗುರುಗಳು ತೋರಿಸಬೇಕು. ನಮ್ಮ ತಲೆಗೆ ಸರಿಯಾದ ಮಾರ್ಗವನ್ನು ತೋರಿಸಬೇಕು. ಮಾಡಿದ ಅಡುಗೆಯನ್ನ ಮಾಡಿದವರು ಪರಿಶುದ್ಧವಾಗಿ ಮಾಡಬೇಕು. ಬಡಿಸುವವರು ಅಷ್ಟೇ ಒಳ್ಳೆ ಮನಸ್ಸಿನಿಂದ ಬಡಿಸಬೇಕಂತ. ಅಡುಗೆ ಮಾಡಿದವರು ತುಂಬಾ ಒಳ್ಳೆಯವರಿದ್ದಾರೆ, ಬಡಿಸುವವರು ಸರಿ ಇಲ್ಲ ಅಂದ್ರೆ ಅವರ ದುರ್ಬುದ್ಧಿ ಎಲ್ಲ ತಿಂದವರಿಗೆ ಬರುತ್ತಂತೆ. ಈಗ ಅಡುಗೆ ಮಾಡಿದವರು ವೇದವ್ಯಾಸ ದೇವರು, ಅದನ್ನು ಬಡಿಸಬೇಕಾದವರು ಕೃಷ್ಣಾರಾಧಕರಾದ ಇಂತಹ ಜ್ಞಾನಿಗಳು. ಆವಾಗ ನಮಗದು ಫಲಪ್ರದ ಆಗುತ್ತೆ, ಇಲ್ಲದೇ ಅದು ಪೂರ್ಣ ಫಲಪ್ರದ ಆಗಲ್ಲ. ಮತ್ತೆ ಯಾರು ಹೇಳಬೇಕು? ಯಾರು ಅನುಷ್ಠಾನ ಮಾಡ್ತಾರೆ ಅವರು ಹೇಳಬೇಕು. ತುಂಬಾ ಜನ ಗ್ರಂಥ ಓದುವರಿದ್ದಾರೆ, ಅವರು ಓದಿ 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 ಅವರ ತಲೆಯಲ್ಲಿ 2 ಕೊಂಬು ಬೇರೆ ಬಂದಿದೆ, ಅಷ್ಟು ಓದಿದ್ದಾರೆ. ಅಷ್ಟು ಓದಿದ್ದು ಜಾಸ್ತಿ ಆಗಿದೆ, ಅದು ಸಮಾಜಕ್ಕೆ ಬರಲೇ ಇಲ್ಲ. ಆದರೆ ನಮ್ಮ ಗುರುಗಳು ವಿಶ್ವೇಶ ತೀರ್ಥರು, ಅವರ ಗುರುಗಳು ವಿದ್ಯಾಮಾನ ತೀರ್ಥರು, ವಿದ್ಯಾಧೀಶ ತೀರ್ಥರು ಏನು ಓದಿದ್ದಾರೆ ಅದನ್ನು ಸಮಾಜಕ್ಕೆ ಇಳಿಸಿದ ಒಂದು ಕೀರ್ತಿ ಇಂತಹ ಯತಿಗಳಿಗೆ. ಅವರು ಏನು ಓದ್ತಾರೆ ಅದನ್ನು ಮಾಡಿ ತೋರಿಸ್ತಾರೆ. ಅಂಥವರ ವೇದಾಂತವೇ ಸಮಾಜಕ್ಕೆ ಅರ್ಥಪೂರ್ಣ. ಅನ್ನದಾನ ಮಾಡಬೇಕು ಅಂತ ಪ್ರವಚನ ಮಾಡಿದ್ದಾರೆ ಜನ್ಮಪೂರ್ತಿ, ಮನೆಗೆ ಬಂದವರಿಗೆ ನೀರು ಕೊಡ್ಲಿಲ್ಲ. ಆ ಪ್ರವಚನಕ್ಕೆ ಏನು ಮಹತ್ವ? ಅನ್ನದಾನ ಮಾಡುವಂತ ಸ್ವಾಮಿಗಳು ಒಬ್ಬ ವ್ಯಕ್ತಿಗೆ ಹೇಳಿದ್ರೆ 1000 ಜನಕ್ಕೆ ಅನ್ನ ಹಾಕುವ ಒಂದು ದಾನದ ಕೈ ಶ್ರೀಪಾದಗಳ ಬರಲಿ. ಜ್ಞಾನದಾನ ಮಾಡಬೇಕು ಅಂತ ಹೇಳಿದ್ರೆ 1000 ವಿದ್ಯಾರ್ಥಿಗಳಿಗೆ ಜ್ಞಾನದಾನ ಮಾಡುವ ಔದಾರ್ಯ, ಆ ಜ್ಞಾನ ವಿದ್ಯಾಧೀಶ ತೀರ್ಥ ಶ್ರೀಪಾದರಲ್ಲಿ ಇದೆ. ಕಲಿಯುಗದಲ್ಲಿ ನಮ್ಮಂಥವರ ನಡುವೆ ನಮ್ಮೆಲ್ಲರ ಯೋಗದಂತೆ ನಡೆದಾಡುವ ಶುಕಾಚಾರ್ಯ ಯಾರು ಅಂದ್ರೆ ವಿದ್ಯಾಧೀಶ ತೀರ್ಥ ಶ್ರೀಪಾದರು ಅಂತ. ಅದಕ್ಕೆ ಸಾಕ್ಷಿಯಾಗಿ ಅವರ ಶಿಷ್ಯರನ್ನು ಹಾಗೆ ತಯಾರು ಮಾಡ್ತಾ ಇದ್ದಾರೆ. ಒಂದು ಸನ್ಯಾಸಿಗಳು ಅಂದ್ರೆ ಅವರಿಗೆ ಸಾಮಾಜಿಕವಾದ ಕರ್ತವ್ಯಗಳಿದೆ. ಬ್ರಾಹ್ಮಣ ಸನ್ಯಾಸಿಗಳಿಗೆ ಗ್ರಂಥಾಧ್ಯಯನ, ಸಾಮಾಜಿಕ ಕಳಕಳಿ, ಅದು ಎರಡರಲ್ಲಿ ದೀಕ್ಷೆಯನ್ನು ಅವರ ಗುರುಗಳಿಂದ ಪಡೆದ ಶ್ರೀಪಾದರು ಅದೇ ತರನೇ ನಮಗೆ ಉಣಬಡಿಸ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಮಹಾಭಾರತ ಎಷ್ಟೋ ವರ್ಷಗಳ ಕಾಲ ಮಾಧ್ವೀಯ ಸಮಾಜದಲ್ಲಿ ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ವಾದಿರಾಜರು ಲಕ್ಷ ಶ್ಲೋಕಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ವಾದಿರಾಜರು ಸಮಗ್ರ ಮಹಾಭಾರತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅವರ ಗ್ರಂಥ ರಾಶಿಗಳು ಎಲ್ಲೆಲ್ಲೋ ಅವ್ಯವಸ್ಥೆಗಳಲ್ಲಿ ಇದ್ದು ಸರಿಯಾಗಿ ಸಜ್ಜನರ ಕೈಗೆ ಕನ್ನಡದ ಕನ್ನಡಿಯಲ್ಲಿ ಸಿಗದೇ ಇರುವ ಒಂದು ವಿಷಮ ಸ್ಥಿತಿಯಲ್ಲಿ ಬಹುತೇಕ ಮಹಾಭಾರತದ ಬಗ್ಗೆ ಬಲಿಮಾರು ಮಠದಿಂದ, ವಿದ್ಯಾಧೀಶ ತೀರ್ಥರಿಂದ ಸುಮಾರು 64 ಗ್ರಂಥಗಳು ಸಮಾಜಕ್ಕೆ ಮಹಾಭಾರತದ ಬಗ್ಗೆ ಕೊಟ್ಟ ಕೀರ್ತಿ ಅದು ವಿದ್ಯಾಧೀಶ ತೀರ್ಥ ಶ್ರೀಪಾದಗಳವರಿಗೆ ಸಂಬಂಧಪಡುವಂತಹದ್ದು. ಆದ್ರಿಂದ ಅವರು ಒಂದು ರೀತಿಯಲ್ಲಿ ಮಹಾಭಾರತ ಋಷಿಗಳು. ಮಹಾಭಾರತದಲ್ಲಿ ಭೀಷ್ಮ ಪರ್ವ ಅಲ್ಲ, ನಮ್ಮ ಕಣ್ಣು ಮುಂದೆ ಕುಳಿತವರು ಮಹಾಭಾರತದ ಭೀಷ್ಮ. ಅಂತಹ ವ್ಯಕ್ತಿತ್ವದ ಶ್ರೀಪಾದಗಳವರು ನಮ್ಮ ಕಣ್ಮುಂದೆ ಇದ್ದಾರೆ. ನನಗೆ ತುಂಬಾ ಸಂತೋಷ ಏನು ಅಂದ್ರೆ, ಮೊದಲನೇ ದಿನವೇ ಬಂದು ಅಭಿನಂದಿಸಬೇಕು. ಕೃಷ್ಣ ಮಂಡಳಿ, ಕೃಷ್ಣ ಮಿತ್ರ ಟ್ರಸ್ಟ್ ಇವರೆಲ್ಲರೂ ಕೂಡ, ಶಬ್ದ ವ್ಯತ್ಯಾಸ ಆದ್ರೆ ಬೇಸರ ಮಾಡಬೇಡಿ, ಸ್ವಲ್ಪ ಆಚೆ ಈಚೆ ಆಗುತ್ತೆ, ವಯಸ್ಸಾಯ್ತು, ನನಗೂ 50 ಆರಂಭ ಆಯ್ತು. ಹಾಗಾಗಿ ಅವರಿಗೆಲ್ಲರೂ ಕೂಡ ಒಂದು ನಿಯಮ, ಎಲ್ಲದಕ್ಕೂ ಒಂದು ಶ್ರದ್ಧೆ. ಪ್ರತಿ ವರ್ಷ ನಿಮಗೆ ಸ್ವಾಮಿಗಳನ್ನ ಹಿಡ್ಕೊಂಡು ಬರ್ಲಿಕ್ಕೆ ಆಗಲ್ಲ, ಆದ್ರೆ ಅವರಲ್ಲಿರುವಂತಹ ಮಿತ್ರತ್ವ, ಅವರಲ್ಲಿರುವ ಸಂಘಟನೆ, ಭಕ್ತಿ ಭಾವನೆಗಳಿಂದ ಸ್ವಾಮಿಗಳು ಎಲ್ಲಿದ್ರೂ ನಮ್ಮ ಪಾಲಿಗೆ ಅವರನ್ನು ಕರ್ಕೊಂಡು ಬರುವಂತಹ ಒಂದು ಭಾವ ಅವರಲ್ಲಿ ಜಾಗೃತವಾಗಿದೆ. ಆದ್ರಿಂದ ಇದರಿಂದ ವಂಚಿತರಾಗಬಾರದು. ಇವತ್ತು ಮಧ್ಯಾಹ್ನ ಸ್ವಾಮಿಗಳು ನಮ್ಮ ಮಕ್ಕಳಿಗೆ ಒಂದು ಪ್ರಶ್ನೆ ಕೇಳಿದ್ರು, ಯಾರು ಕೆಟ್ಟವರು ಅಂತ. ಮಧ್ವಾಚಾರ್ಯ ಹೇಳಿದ್ದಾರೆ, ಯಾರು ಊರಿಗೆ ಜ್ಞಾನಿಗಳು ಬಂದಾಗ ಅವರ ಪ್ರವಚನ ಕೇಳಿಸಿಕೊಳ್ಳಲ್ಲ ಅವರು ಕೆಟ್ಟವರು ಅಂತ ಮಧ್ವಾಚಾರ್ಯ ಹೇಳಿದ್ದಾರೆ. ಸ್ವಲ್ಪ ನಾಳೆ ಹೋಗಿ ಹೇಳಿ, ಒಳ್ಳೆಯವರು ಜಾಸ್ತಿ ಬರ್ತಾರೆ. ಆದ್ರಿಂದ ಇಂಥ ಯದಾತು ಜ್ಞಾನಿ ಸದ್ಭಾವೇ ನೈವ ಗಂಢಂತಿ ತತ್ಪರ, ಜ್ಞಾನಿಗಳಿದ್ದಾಗ ಅದನ್ನು ಸ್ವೀಕಾರ ಮಾಡಿಲ್ಲ ಅಂದ್ರೆ ಅದೊಂದು ಅಪಚಾರ. ಹಾಗಾಗಿ ಬಂದವರು ನಾಳೆ ಕೆಟ್ಟವರಾಗಬೇಡಿ, ಅಂದ್ರೆ ಬರದೇ ಇರಬೇಡಿ. ಬರಬೇಕು ನೀವು ನಾಳೆ, ಮತ್ತೆ ನೀವು ಬರಲಿಲ್ವಾ ಅಂತ ಕೇಳಬೇಡಿ. ನಾನು ಮೊದಲೇ ಗುರುಗಳಲ್ಲಿ ಅನುಮತಿ ಕೇಳಿದ್ದೇನೆ, ಊರಲ್ಲಿದ್ದಾಗ ಬರಬೇಕು ಅಂತ ನಿಯಮ. ನಾನು ಊರಲ್ಲಿ ಇಲ್ಲ, ಹಾಗಾಗಿ ಒಂದು ಅನಿವಾರ್ಯವಾಗಿ ಪ್ರವಚನಕ್ಕೆ ಹೋಗಬೇಕಾಗಿದೆ. ನಾಳೆ ಸ್ವದೇಶ ಸ್ವಾಮಿಗಳ ಕಾರ್ಯಕ್ರಮ ಇದೆ. ಹಾಗಾಗಿ ಇದು ಇವತ್ತಿನ ದಿನದಿಂದಲೇ ಇತ್ತು, ಸ್ವಾಮಿಗಳಿಗೆ ಹೇಳಿದ ಇಲ್ಲ, ಒಂದು ದಿನ ಆದರೂ ಆ ಗುರುಗಳ ಪ್ರವಚನವನ್ನು ಕೇಳಿಸಿಕೊಂಡು ಬರಬೇಕು ಅನ್ನುವ ತವಕದಿಂದ ನಿಮ್ಮೊಟ್ಟಿಗೆ ನಾನು ಬಂದಿದ್ದೇನೆ. ಇವತ್ತು ಬಹುತೇಕ ಅದು ಭೀಷ್ಮ ಪರ್ವ ಅಂತ ಹೆಡ್ಡಿಂಗ್ ನೋಡಿದ್ದೀರಿ. ಭೀಷ್ಮ ಪರ್ವದಲ್ಲಿ ಅವರು ಇವರಿಗೆ ಹೊಡೆದ್ರು, ಇವರು ಅವರಿಗೆ ಹೊಡೆದ್ರು, ಅವರು ಹೊಡೆದ್ರು, ಇವರು ಹೊಡೆದ್ರು ಅಂತ ಅಷ್ಟು ದಪ್ಪ ಪುಸ್ತಕ ಬೇಕಾಗಿಲ್ಲ. ಅಲ್ಲಿ ಇರುವುದು ಪ್ರಧಾನವಾದದ್ದು ಭೀಷ್ಮ ಪರ್ವದಲ್ಲಿ ಭಗವದ್ಗೀತೆ. ನಿಮ್ಮ ಸಂಯೋಜನೆಗೆ ಬಹುತೇಕ ಇದು ಸಂಯೋಜನೆ ಚೆನ್ನಾಗಿದೆ. ವಿಷ್ಣು ಸಹಸ್ರನಾಮ ಯಾಗ, ಭಗವದ್ಗೀತೆ ಪ್ರವಚನ. ಕೃಷ್ಣನಿಗೆ ಮಹಾಭಾರತದಲ್ಲಿ ಇಷ್ಟವಾದದ್ದು ಪ್ರಧಾನವಾದ 2 ಸಬ್ಜೆಕ್ಟು, ಗೀತಾ, ಸಹಸ್ರನಾಮ.
ಅದು ಎರಡನ್ನೂ ನೀವು ಕೃಷ್ಣನಿಗೆ ಸಮರ್ಪಣೆ ಮಾಡುವಂತಹ ಯೋಗ ನಿಮ್ಮೆಲ್ಲರ ಪಾಲಿಗೆ ಒದಗಿ ಬಂದಿದೆ ಅಂತ ನಾನು ಭಾವಿಸ್ತಾ, ಈ ಮೈಕ್ ಸಿಕ್ಕರೆ ಬೇಗ ಬಿಡುವುದಿಲ್ಲ ಆಚಾರ್ಯರನ್ನ ಅಪಮಾನದಿಂದ ನಾನು ಮುಕ್ತನಾಗಬೇಕು ಅಂದ್ರೆ ಈಗ ನನ್ನ ಮಾತು ನಿಲ್ಲಿಸಬೇಕು. ಹರೇ ನಮಃ. ಶ್ರೀಪಾದಗಳವರೆಗೆ ನಾವೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿಮ್ಮ ಜ್ಞಾನ ನಮ್ಮ ಹೃದಯಕ್ಕೆ ಬರಲಿ, ಅದು ಬಂದದ್ದು ಸಮಾಜಮುಖಿ ನಿಮ್ಮಂತೆ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಅವರ ಪ್ರವಚನವನ್ನು ಆಲಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು. ಅತ್ಯದ್ಭುತವಾಗಿ ಪ್ರಾಸ್ತಾವಿಕ ನುಡಿಯಾಡಿದಂತಹ ವಿದ್ವಾನ್ ಬೇನಾ ವಿಜಯೇಂದ್ರಾಚಾರ್ಯ ಅವರಿಗೆ ಶ್ರೀಕೃಷ್ಣ ಟ್ರಸ್ಟ್ ಹಾಗೂ ಶ್ರೀಕೃಷ್ಣ ಮಿತ್ರ ಮಂಡಳಿಯ ಪರವಾಗಿ ಧನ್ಯವಾದಗಳು. ನಾಳೆ ನಿಮಗೆ ಡಬಲ್ ಧಮಾಕ ಇದೆ. ಅಂದರೆ ಹವ್ಯಾಸಿ ಕಲಾವಿದರಿಂದ ಅತಿ ನೂತನ ಭವ್ಯ ಯಕ್ಷಗಾನ ಪ್ರದರ್ಶನ ಪ್ರಸಂಗ ಶ್ರೀ ಕುಂಜಾರಗಿರಿ ಕ್ಷೇತ್ರ ಮಹಾತ್ಮೆ ಕವಿ ಕೈ ಕೃಷ್ಣಕುಮಾರ್ ಅವರು. ಇದರ ಪ್ರಾಯೋಜಕರು ಚೆಂಡೆಮೇಳ ಕಲಾ ಸಂಘ ಮೈಸೂರು. ಇವರಿಂದ ಒಂದು ಯಕ್ಷಗಾನ ಪ್ರದರ್ಶನ ಇದೆ. ಶ್ರೀಪಾದಂಗಳವರ ಪ್ರವಚನ ಕಾರ್ಯಕ್ರಮದ ನಂತರ ಎಲ್ಲರೂ ತಯಾರಾಗಿ ಬನ್ನಿ ಅಂತ, ಹಾಗೆ ಪ್ರವಚನ ನಡೀತಿದೆ ಅಂತ ಬೇರೆ ಭಕ್ತಾದಿಗಳಿಗೂ ತಿಳಿಸಿ ಅವರನ್ನು ಕರೆತನ್ನಿ ಅಂತ ಕೇಳ್ಕೊಳ್ತಾ ಈಗ ಪ್ರವಚನ ಆರಂಭಗೊಳ್ತಾ ಇದೆ. ಧನ್ಯವಾದಗಳು. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ವೈಷ್ಮೀ ಮಧ್ವಕರಾಂಚಿತಂ ರಾಘವ ರಾಘವ ರಾಕ್ಷಸಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಪುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧಪದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾ ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮದುಃಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಾಃ ಮುನಿತ್ರಯಂ ನತೋಸ್ಮ್ಯಹಂ. ಮುಖೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಆಪಾದಮೌಲಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಮಸ್ತ ಗುರುಭ್ಯೋ ನಮಃ. ಭಗವಂತನೇ ರಚನೆ ಮಾಡಿದ, ದೇವರೇ ಕೊಟ್ಟಿರತಕ್ಕಂತಹ ಕೃತಿ ಮಹಾಭಾರತ. ಅಪ್ಪ ಮಕ್ಕಳಿಗೆ ಏನಾದರೂ ಕೊಡಬೇಕು, ಏನೇನೋ ಕೊಡಬಾರದು. ಅವರ ಜೀವನಕ್ಕೆ ಬೇಕಾದಷ್ಟು ಬುದ್ಧಿ ಕಟ್ಟಿ ಕೊಡಬೇಕು. ನಮ್ಮ ದೇವರು ನಮ್ಮ ಅಪ್ಪ ನಮಗೆ ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ, ಅದು ಎಷ್ಟು ಜನ್ಮ ಬಂದರೂ ಖಾಲಿಯಾಗದಿದ್ದಷ್ಟು ಬುದ್ಧಿಯನ್ನು ಕಟ್ಟಿಕೊಟ್ಟಿದ್ದಾನೆ. ಅದು ಮಹಾಭಾರತ. ಮಹಾಭಾರತ ಓದಿದಷ್ಟು ಮುಗಿಯದೇ ಇದ್ದದ್ದು. ದಾರಿ ದೀಪಿಗೆ ಅದು. ಮಹಾಭಾರತ ದೀಪ ಅಂತ ಪ್ರಜ್ವಾಲಿತ ಅಂತ ಹೇಳ್ತಾರೆ.
ದೀಪ ಪ್ರಜ್ವಲನೆ ಮಾಡುವಾಗ ಮಹಾಭಾರತದ ಜ್ಞಾನದೀಪ ನಮ್ಮ ಕಣ್ಣ ಮುಂದೆ ಬರಬೇಕು. ವ್ಯಾಸರು ಹಚ್ಚಿಟ್ಟ ದೀಪ ಇದು. ನಮಗೆ ಇದು ಮಾಡಬೇಕು, ಇದು ಮಾಡಬಾರದು, ಕರ್ತವ್ಯ ಜ್ಞಾನ ಬರುವಾಗ ಮಹಾಭಾರತ ನಮ್ಮ ಕಣ್ಣು ತೆರೆದು ನಮಗೆ ಮಾರ್ಗದರ್ಶನವನ್ನು ಮಾಡ್ತದೆ. ಮಹಾಭಾರತ ಅಂದರೆ ಅದಕ್ಕೆ ಅರ್ಥನೇ ಹಾಗೆ. ಭಾ ಅಂದರೆ ಪ್ರಕಾಶ, ಅದರಲ್ಲಿ ರಥವಾದಂತಹದ್ದು ಈ ಗ್ರಂಥ. ಅಂದರೆ ಜ್ಞಾನಮಯವಾದ ದೀಪ. ನಮ್ಮ ಆಚಾರ್ಯರು ಹೇಳುವ ರೀತಿಯಲ್ಲಿ ಮಹಾಭಾರತಕ್ಕೆ 10 ರೀತಿಯಾದ ಅನುಸಂಧಾನ. ನಮಗೆ 10 ರೀತಿಯ ಅನುಸಂಧಾನ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ಒಂದು ಅರ್ಥ ತಲೆಗೆ ಹತ್ತಿದರೆ ಸಾಕು, ಅದು ಜೀವನ ಸಾರ್ಥಕ. ಆ ದೃಷ್ಟಿಯಲ್ಲಿ ಮಹಾಭಾರತದ ಅಧ್ಯಯನ ನಡೆಸಬೇಕು. ವಿಜೇಂದ್ರಾಚಾರ್ಯ ಒಂದು ಮಾತು ಹೇಳಿದರು, ಸ್ವಾಮಿಗಳು ಮಹಾಭಾರತ ಪುಸ್ತಕ ಕೊಟ್ಟಿದ್ದಾರೆ. ಆದರೆ ಮೈಸೂರಿನ ದೊಡ್ಡ ಭಾಗ್ಯ 1,00,000 ಶ್ಲೋಕದ ಮಹಾಭಾರತವನ್ನು ಮಾಡಿದ್ದು ವಿಜೇಂದ್ರಾಚಾರ್ಯರು ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷಪಡ್ತೇನೆ. ಇಂತಹ ಮಹಾಭಾರತ ಪುಸ್ತಕ ಇವತ್ತು ಎಲ್ಲ ವಿದ್ವಾಂಸರ ಕೈಯಲ್ಲಿ, ಎಲ್ಲರ ಶ್ರೋತೃಗಳ ಕೈಯಲ್ಲಿದೆ. ಆ ಗ್ರಂಥ ಮೈಸೂರಿಗೆ ಹೋಗಿ ಸೇರ್ತದೆ. ಮೈಸೂರು ವಿಜೇಂದ್ರಾಚಾರ್ಯ ಎಷ್ಟು ಪರಿಶ್ರಮ ಇದರಲ್ಲಿದೆ. ಮಹಾಭಾರತ ಅದು 18 ಪರ್ವತ್ತು. ಅದರಲ್ಲಿ ಭೀಷ್ಮ ಪರ್ವಕ್ಕೆ ನಾವು ಬಂದಿದ್ದೇವೆ. ಭೀಷ್ಮ ಪರ್ವ ಅಂದರೆ ಯುದ್ಧ ಪರ್ವ. ಆ ಯುದ್ಧ ಪರ್ವದಲ್ಲಿ ಮೊದಲನೆಯದು ಭೀಷ್ಮರ ಸೇನಾಧಿಪತ್ಯದಲ್ಲಿ ನಡೆಯುವ ಯುದ್ಧ. ಆ ಭೀಷ್ಮ ಪರ್ವವನ್ನು 3 ವಿಭಾಗ ಮಾಡಿದ್ದಾರೆ. ಒಂದು ಜಂಬೂದ್ವೀಪ ಪರ್ವ, ಒಂದು ಭಗವದ್ಗೀತಾ ಪರ್ವ, ಭೀಷ್ಮ ವಧ ಪರ್ವ. ಒಂದು ಉಪಪರ್ವವನ್ನು ನಾವು ನೋಡಿದ್ದೇವೆ. ಎರಡನೇ ಉಪಪರ್ವ ಭಗವದ್ಗೀತಾ ಪರ್ವ. ಮಾರ್ಗಶೀರ್ಷ ಮಾಸ ವಿಜೇಂದ್ರಾಚಾರ್ಯರು ಹೇಳಿದರು, ತಲೆಗೆ ಮಾರ್ಗ ತೋರಿಸುವ ಮಾಸ ಇದು. ಇದು ಖಂಡಿತ ಹೌದು. ಯಾಕೆಂತಂದರೆ ನಮ್ಮ ದೇವರು ಭಗವದ್ಗೀತೆಯನ್ನು ಪ್ರವಚನ ಮಾಡಿದ್ದೇ ಈ ಮಾರ್ಗಶೀರ್ಷ ಮಾಸದಲ್ಲಿ. ಮಾರ್ಗಶೀರ್ಷ ಮಾಸದ ಏಕಾದಶಿ, ಶುದ್ಧ ಏಕಾದಶಿ ಭಗವದ್ಗೀತೆಯನ್ನು ದೇವರು ಪ್ರವಚನ ಮಾಡಿದ್ದು ಕುರುಕ್ಷೇತ್ರದಲ್ಲಿ. ಭಗವದ್ಗೀತೆಯಂತಹ ಗ್ರಂಥ ನಮಗೆ ಇನ್ನೊಂದು ಸಿಗುವುದಿಲ್ಲ. ಮಹಾಭಾರತದ ಸಾರ ಭಗವದ್ಗೀತೆ. ಅದು ನಮ್ಮ ಶಿರಸ್ಸಿಗೆ ಮಾರ್ಗವನ್ನು ತೋರಿಸಿರತಕ್ಕಂತಹ ಗ್ರಂಥ. ಆ ಪರ್ವ ಭಗವದ್ಗೀತಾ ಪರ್ವ. ಅದನ್ನು ಮಹಾಭಾರತದಲ್ಲಿ ತುಂಬ ಸುಂದರವಾಗಿ ಚಿತ್ರಿಸಿದ್ದಾರೆ. ಅಲ್ಲಿ ಸಂಜಯ ಯುದ್ಧದಲ್ಲಿ ಭಾಗವಹಿಸುತ್ತಾನೆ. ಸಂಜಯ ಯುದ್ಧದಲ್ಲಿ ಭಾಗವಹಿಸಿ ವಾಪಸ್ ಬರ್ತಾನೆ. ಧೃತರಾಷ್ಟ್ರನ ಹತ್ರ ಬರ್ತಾನೆ. ಧೃತರಾಷ್ಟ್ರ ಹತ್ರ ಬಂದಾಗ ಏನು ಹೇಳ್ತಾನೆ? ಮಹಾಭಾರತ ಹೇಳುತ್ತೆ, ಅಥ ಗಾವಲ್ಗಣಿ ಧೀಮಾನ್ ಸಮರಾತ್ ಯಜ್ಞ ಸಂಜಯ ಪ್ರತ್ಯಕ್ಷದರ್ಶಿ ಸರ್ವಸ್ಯ ಭೂತ ಭವ್ಯ ಭವಿಷ್ಯವಿತ್. ಆ ಸಂಜಯ ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸಿದವ, ಪ್ರತ್ಯಕ್ಷ ಭಾಗವಹಿಸಿದವ, ನೇರ ನೋಡಿದವ. ಆ ಯುದ್ಧದಲ್ಲಿ ಭಾಗವಹಿಸಿ ಅದರ ರಿಪೋರ್ಟ್ ಪೂರ್ತಿಯಾಗಿ ವರದಿಯನ್ನು ಧೃತರಾಷ್ಟ್ರನಿಗೆ ಮುಟ್ಟಿಸಲಿಕ್ಕೆ ಸಂಜಯ ಬಂದಿದ್ದಾನೆ. ನಮ್ಮ ದೇವರು ದೊಡ್ಡವರು, ವೇದವ್ಯಾಸ ದೇವರು. ಅವರ ದೊಡ್ಡಸ್ತಿಗೆ ಮಹಾಭಾರತದಲ್ಲಿ ನಾವು ನೋಡಬೇಕು. ಬರೀ ಮಹಾಭಾರತ ಗ್ರಂಥ ಬರೆದದ್ದಷ್ಟೇ ಅಲ್ಲ, ಅವರ ಸರ್ವೋತ್ಕರ್ಷ ಎಷ್ಟಿದೆ ಅಂತಂದರೆ ಒಂದು ಸಂಜಯನ ಪಾತ್ರದ ಹಿನ್ನೆಲೆಯಲ್ಲಿ ನಾವು ನೋಡಬಹುದು. ಸಂಜಯ ಮಹಾಭಾರತ ಯುದ್ಧದಲ್ಲೆಲ್ಲ ನೋಡ್ತಾನೆ. ನೋಡಿ ಬಂದು ಧೃತರಾಷ್ಟ್ರನಿಗೆ ಆ ವರದಿಯನ್ನು ಒಪ್ಪಿಸ್ತಾನೆ. ಇದು ಸುಲಭದ ಕೆಲಸ ಏನೂ ಅಲ್ಲ. ಮಹಾಭಾರತದಲ್ಲಿ ಏನೇನು ನಡೆಯಿತು ಅದನ್ನು ಪೂರ್ತಿಯಾಗಿ ಅಕ್ಷರಶಃ ಕಣ್ಣಿಗೆ ಕಟ್ಟುವ ಹಾಗೆ ಕಣ್ಣಿಲ್ಲದಿದ್ದ ಧೃತರಾಷ್ಟ್ರನಿಗೆ ಅದನ್ನು ತಿಳಿಸಿಕೊಡ್ತಾನೆ. ಆ ಶಕ್ತಿ ಸಂಜಯನಿಗೆ ಹೇಗೆ ಬಂತು ಹೇಳ್ತಾರೆ ಮಹಾಭಾರತದಲ್ಲಿ. ಪ್ರತ್ಯಕ್ಷದರ್ಶಿ, ಯುದ್ಧದಲ್ಲಿ ಏನೇನು ನಡೆಯಿತು ನೇರ ನೋಡ್ತಾನೆ. ಸರ್ವಸ್ಯ ಪ್ರತ್ಯಕ್ಷದರ್ಶಿ, ಯುದ್ಧದಲ್ಲಿ ಏನೇನು ನಡೆಯಿತು ಎಲ್ಲ ನೋಡಿದ್ದಾನೆ. ನೀವು ಉತ್ಸವದಲ್ಲಿ ಭಾಗವಹಿಸ್ತೀರಿ ಇಟ್ಕೊಳ್ಳಿ. ಉತ್ಸವದಲ್ಲಿ ಭಾಗವಹಿಸಿದರೆ ಯಾವುದೋ ಒಂದು ಭಾಗವನ್ನು ಮಾತ್ರ ನೀವು ನೋಡ್ತೀರಿ. ಇನ್ನೊಂದು ಭಾಗದಲ್ಲಿ ಏನು ನಡೆಯುತ್ತೆ ಅದನ್ನು ನೋಡ್ಲಿಕ್ಕೆ ಆಗುವುದೇ ಇಲ್ಲ. ಒಂದು ಉತ್ಸವ ಅಂತಂದರೆ 10 ಕಡೆಯಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಎಲ್ಲಿಯೋ ಒಂದು ಸ್ಟೇಜಲ್ಲಿ ನಡೆಯೋದನ್ನು ನೀವು ನೋಡ್ಬೋದು ಅಷ್ಟೇ.
ಎಲ್ಲ ಎಲ್ಲಿ ನೋಡಲಿಕ್ಕೆ ಸಾಧ್ಯ? ಸಂಜಯ ಹಾಗಲ್ಲಂತೆ. ಮಹಾಭಾರತ ಇಡೀ ಕುರುಕ್ಷೇತ್ರ ಇಡೀ ನಡೆದಿರ್ತಕ್ಕ ಯುದ್ಧ, ಅದರಲ್ಲಿ ಯಾರ್ಯಾರು ಯುದ್ಧ ಮಾಡ್ತಾರೆ ಅದು ಎಲ್ಲ ಸಂಜಯನ ಕಣ್ಣ ಮುಂದೆ ಬರ್ತಿತ್ತು. ಸರ್ವಸ್ಯ ಪ್ರತ್ಯಕ್ಷದರ್ಶಿ. ಅವನಿಗೆ ಹಿಂದೆ ಏನಾಗಿದೆ, ಮುಂದೇನಾಗ್ತದೆ, ಈಗೇನಾಗ್ತದೆ ಅದೆಲ್ಲ ಚೆನ್ನಾಗಿ ಗೊತ್ತು. ಭೂತ ಭವ್ಯ ಭವಿಷ್ಯವಿದ್ ಎಲ್ಲವನ್ನೂ ಬಲ್ಲವ ಅಂತ. ಅವನಿಗೆ ಅದು ಹೇಗೆ ಬಂತು ಅದನ್ನು ಪ್ರಾರಂಭದಲ್ಲಿ ಹೇಳಿದ್ದಾರೆ. ಜಂಬೂದ್ವೀಪ ನಿರ್ಮಾಣ ಪರ್ವದಲ್ಲಿ ಈ ವಿಷಯವನ್ನು ತಿಳಿಸಿದ್ದಾರೆ. ವ್ಯಾಸರು ಧೃತರಾಷ್ಟ್ರನ ಹತ್ರ ಬರ್ತಾರೆ. ಧೃತರಾಷ್ಟ್ರನ ಹತ್ರ ಬಂದಾಗ ಯುದ್ಧ ಆಗುವುದು ಸುಮಾರಾಗಿ ತೀರ್ಮಾನ ಆಗಿತ್ತು. ಹಾಗಾಗಿ ಯುದ್ಧ ಬೇಕಾ ಬೇಡವಾ ಅಂತೇನು ಅಲ್ಲ, ಮುದುಕಾಗಿದ್ರು ಅವರಿಗೆ ಯುದ್ಧ ಆಗಬೇಕು ಅನ್ನುವ ಆಸೆ ಮಾತ್ರ ತುಂಬ ಇತ್ತು. ಧೃತರಾಷ್ಟ್ರನಿಗೆ ಹಣ್ಣು ಮುದುಕ, ಆದರೆ ಯುದ್ಧ ಆಗಬೇಕು ತುಂಬ ಖುಷಿ ಇತ್ತು ಅವನಿಗೆ. ಯಾಕೆಂತಂದ್ರೆ ಯುದ್ಧ ಆದರೆ ಹಣ್ಣು ಮುದುಕನಿಗೂ ಇರತಕ್ಕಂತಹ ಚಾಪಲ ನೋಡಿ ಅವನಿಗೆ ಇಷ್ಟ ಆದರೂ ಕೂಡ ತನ್ನ ಮಗ ಮೂರ್ಖನಾಗಿದ್ದರೂ ಕೂಡ ಅವನದೇ ಅಧಿಕಾರ ಉಳಿಬೇಕು, ಇದು ಅವನ ಚಾಪಲ. ಅಂದರೆ ಆ ಅಧಿಕಾರ ವಂಶ ಪರಂಪರೆಯಿಂದ ಬೆಳಿಬೇಕು ಅಂತ ಆ ಚಾಪಲ ಇತ್ತು ಅವನಿಗೆ. ವ್ಯಾಸರು ಬಂದು ಕೇಳ್ತಾರೆ, ಧೃತರಾಷ್ಟ್ರ, ಯುದ್ಧಂತೂ ನಡೀತದೆ, ನಿನಗೆ ತೋರಿಸುವ ವ್ಯವಸ್ಥೆ ನಾನು ಮಾಡ್ತೇನೆ ಅಂತ ಹೇಳಿದ. ಯಾರ್ಯಾರು ಹೇಗೆ ಯುದ್ಧ ಮಾಡ್ತಾರೆ ನೀನು ನೋಡ್ಬೋದು ಅಂತ. ಧೃತರಾಷ್ಟ್ರ ಹೇಳ್ತಾನೆ, ನನಗೆ ಕಣ್ಣೇ ಇಲ್ಲ, ನಾನು ಹೇಗೆ ನೋಡಲಿ ಅಂತ. ಇದಕ್ಕೆ ದೇವರು ಅಂತ ಹೇಳೋದು ನೋಡಿ. ಧೃತರಾಷ್ಟ್ರ, ಕಣ್ಣು ನಾನು ಕೊಡ್ತೇನೆ ಅಂತ ಹೇಳ್ತಾರೆ ವ್ಯಾಸರು. ಕಣ್ಣು ಕೊಡ್ತೇನೆ, ನೀನು ನೋಡು, ನಿನಗೆ ನೋಡಲಿಕ್ಕೆ ಬೇಕಾದ ಶಕ್ತಿ ನಾನು ನಿನಗೆ ನೀಡ್ತೇನೆ ಅಂತ ವ್ಯಾಸರು ಹೇಳ್ತಾರೆ. ನಾವು ಅದರ ಆಯಿತು ಅಂತ ಹೇಳ್ತಿದ್ದೆವು. ಧೃತರಾಷ್ಟ್ರ ಹೇಳ್ದ, ಕಣ್ಣು ಬೇಡ ನನಗೆ ಅಂತ ಹೇಳ್ತಾನೆ. ನನಗೆ ಬೇಡ, ನನಗೆ ಕಣ್ಣು ಕೊಡಬೇಡಿ ಅಂತ. ನರೋಚಯೇ ಜ್ಞಾತಿವದಂ ದ್ರಷ್ಟುಂ ಬ್ರಹ್ಮರ್ಷಿ ಸತ್ತಮ ಯುದ್ಧ ಮೇತತ್ತು ಅಶೇಷೇಣ ಶೃಣಿಯಾನ್ ತವ ತೇಜಸ. ಧೃತರಾಷ್ಟ್ರ ಹೇಳುವ ಮಾತು, ಬೇಡ ಬೇಡ ನನಗೆ ಕಣ್ಣು ಕೊಡಬೇಡಿ ಅಂತ. ಯಾಕೆ ಕಣ್ಣು? ವ್ಯಾಸರು ಕೇಳಿದರು, ನಿನಗೆ ಯಾಕೆ ಕಣ್ಣು ಬೇಡ ಅಂತ. ಧೃತರಾಷ್ಟ್ರ ಹೇಳಿದ, ಕಣ್ಣು ಕೊಟ್ಟರೆ ಸಾಯುವುದನ್ನು ನೋಡ್ಬೋದು, ನೋಡು, ಏನು ತೊಂದರೆ ಆಗುತ್ತೆ, ನನ್ನ ಮಕ್ಕಳು ಸಾಯುವುದನ್ನು ನಾನು ಹೇಗೆ ನೋಡಲಿ ಅಂತ ಕೇಳ್ತಾನೆ. ಮತ್ತೇನು ಬೇಕು ನಿನಗೆ? ಹಾಗಾದರೆ ನನಗೆ ನೋಡಲಿಕ್ಕೆ ಇಷ್ಟ ಇಲ್ಲ, ಕೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳ್ತಾನೆ ಧೃತರಾಷ್ಟ್ರ. ಆಯಿತು, ಕೇಳಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಅಂತ ದೇವರು ಸಂಜಯನನ್ನು ವ್ಯವಸ್ಥೆ ಮಾಡ್ತಾರೆ. ಧೃತರಾಷ್ಟ್ರನಿಗೆ ಹೇಳಿದರು, ನೋಡು, ಈ ಸಂಜಯ ಇವನಿಗೆ ಎಲ್ಲ ಶಕ್ತಿಯನ್ನು ನಾನು ಕರುಣಿಸ್ತೇನೆ, ಎಲ್ಲೆಲ್ಲಿ ಏನೇನು ನಡೀತದೆ ಅದೆಲ್ಲವನ್ನೂ ನೋಡುವ ಶಕ್ತಿ, ಅಷ್ಟೇ ಅಲ್ಲ ನೋಡಿದ್ದನ್ನು ನೆನಪಿಸಿಕೊಳ್ಳುವ ಮೆಮರಿ ಪವರ್, ಅಷ್ಟೇ ಅಲ್ಲ ಆ ನೋಡಿ ನೆನಪಾದ್ದನ್ನು ಹೇಳುವ ಶಕ್ತಿ, ಅದು ನಿನಗೆ ಕನ್ವಿನ್ಸ್ ಆಗುವಾಗ ಹೇಳುವ ಶಕ್ತಿ, ಅದೆಲ್ಲವನ್ನೂ ಕರುಣಿಸ್ತೇನೆ. ಪ್ರಾಯಶಃ ಒಂದಿದ್ದರೆ ಒಂದಿರುವುದಿಲ್ಲ. ಕೆಲವು ನಮಗೆ ನೋಡುವ ಶಕ್ತಿ ಇದ್ದರೆ ನೆನಪಿಟ್ಕೊಳ್ಳಿಕ್ಕಾಗೋದಿಲ್ಲ, ನೆನಪಿಟ್ಟುಕೊಂಡ್ರೆ ಅದನ್ನು ಹೇಳಲಿಕ್ಕಾಗುವುದಿಲ್ಲ. ಅದನ್ನು ಎಲ್ಲ ಶಕ್ತಿಯನ್ನು ಸಂಜಯನಿಗೆ ಕೊಟ್ಟಿದ್ದೇನೆ, ಅದಕ್ಕೆ ಸಂಜಯ ಅಂತ ಹೆಸರು. ಇಂಗ್ಲೀಷಿನ ಸಂಜಯ ಅಲ್ಲ, ಎಲ್ಲ ರೀತಿಯ ಜಯನೂ ಸಂಜಯನಿಗಿತ್ತು. ಅದು ವ್ಯಾಸರ ಅನುಗ್ರಹದಿಂದ. ಒಂದು ರಿಪೋರ್ಟರಿಗೆ ಏನು ಬೇಕೋ ಗುಣ ಅದೆಲ್ಲ ಸಂಜಯನಿಗೆ ವ್ಯಾಸರು ಕರುಣಿಸಿದರು. ಪ್ರೆಸ್ ರಿಪೋರ್ಟರ್ ಅವನು ಭಾಗವಹಿಸ್ತಾನೆ, ಅವನಿಗೆ ರಿಪೋರ್ಟ್ ಮಾಡಬೇಕಾದ್ರೆ ಅವನಿಗೆ ವರದಿ ಬೇಕು, ನೋಡಬೇಕು ಅವನು. ವ್ಯಾಸರು ಇಡೀ ಮಹಾಭಾರತ ಅದು ನೋಡುವ ಶಕ್ತಿ, ಅದು ಅವನಿಗೆ ನೆನಪುಳಿಯುವ ಹಾಗೆ ಆ ಶಕ್ತಿಯನ್ನು ವ್ಯಾಸರು ಕರುಣಿಸಿದ್ರು. ಅದರೊಟ್ಟಿಗೆ ಒಂದು ನಾವು ತಿಳ್ಕೊಳ್ಬೇಕಾದ ಅಂಶ, ಅವನು ಯುದ್ಧದಲ್ಲಿ ಭಾಗವಹಿಸ್ತಾನೆ, ನೇರ ನೋಡ್ತಾನೆ. ನೋಡುವಾಗ ಯುದ್ಧ ನಡೆಯುತ್ತದೆ, ಯುದ್ಧ ನಡೆಯುವಾಗ ಹೊಡಿತಾರೆ, ಬಡಿತಾರೆ, ಜಗಳ ಎಲ್ಲ ಆಗುತ್ತೆ. ಆ ಪೆಟ್ಟು ಅವನ ಮೇಲೆ ಬಿದ್ದರೆ ಸಾಯುವ ಪ್ರಸಂಗ, ಅಥವಾ ಕೈ ಮುರಿದರೆ, ಕಾಲು ಮುರಿದರೆ, ಕಣ್ಣು ಹೋದರೆ, ಅದಕ್ಕೆ ವ್ಯಾಸರು ಅನುಗ್ರಹ ಮಾಡಿದ್ರಂತೆ ಅವನಿಗೆ. ಪ್ರಕಾಶಂ ನೈನಂ ಶಸ್ತ್ರಾಣಿ ಬೇಸ್ಯಂತಿ ನೈನಂ ಬಾಧಿಷ್ಯತೆ ಶ್ರಮ. ಅವನಿಗೆ ಯಾವ ಆಯುಧನೂ ಅವನಿಗೇನೂ ಬಾಧಕ ಆಗುವುದಿಲ್ಲ, ಯಾವ ಪೆಟ್ಟು ಅವನಿಗೆ ತಾಗುವುದಿಲ್ಲ. ನಮಗೆ ಅನಿಸ್ತದೆ
ಆ ಸಂಜಯನಿಗೆ ಕೊಡುವ ವರ ಕೊಟ್ಟಿದ್ದರೆ ಎಲ್ಲಾದರೂ ಫೈಟಿಂಗ್ ಆಗುವಾಗ ನಾವು ಹೋಗಿ ನೋಡಿ ನಾವು ಎಂಜಾಯ್ ಮಾಡ್ಬೋದಿತ್ತು ಅಂತ. ವ್ಯಾಸರು ದೊಡ್ಡವರು. ವ್ಯಾಸರ ಅನುಗ್ರಹ ಆದರೆ ಯಾವುದೂ ಅಸಂಭಾವಿತ ಅಲ್ಲ. ವ್ಯಾಸರ ಅನುಗ್ರಹ ಆಯಿತು ಅಂತಂದರೆ ಶಕ್ತಿ ಇದೆ. ಈ ಶಕ್ತಿ ಅವತ್ತು ಮಾತ್ರ ಅಲ್ಲ, ಇವತ್ತೂ ಕೂಡ ವ್ಯಾಸರ ಅನುಗ್ರಹ ಆಯಿತು ಅಂತಂದರೆ ನಮಗೆ ಎಲ್ಲವೂ ಲಭಿಸ್ತದೆ. ಜ್ಞಾನ ಮಾತ್ರ ಅಲ್ಲ, ನಾವು ಏನೇನು ಬಯಸ್ತೇವೆ ಎಲ್ಲ ಪುರುಷಾರ್ಥಗಳು ಅದು ಲಭಿಸ್ತದೆ. ನಮ್ಮ ಗುರುಗಳು ಯಾವಾಗಲೂ ಅದನ್ನು ಹೇಳ್ತಿದ್ದರು. ನಾನು ಏನಾದರೂ ಮಾತಾಡ್ತೇನೆ, ಏನಾದರೂ ಪಾಠ ಹೇಳ್ತೇನೆ ಅಂತಂದರೆ ನನಗೆ ಮಾಡಿದ ಉಪಕಾರ ಅದು ವೇದವ್ಯಾಸದೇವರ ಮಂತ್ರ ಅಂತ ಯಾವಾಗಲೂ ಅವರದನ್ನು ಹೇಳ್ತಿದ್ದರು. ವ್ಯಾಸರ ಅನುಗ್ರಹ ಪರಮ ಅವರಿಗೆ. ಬದ್ರಿಯಲ್ಲಿ ಅಕ್ಷರದಕ್ಷ ವೇದವ್ಯಾಸ ಮಂತ್ರ ಜಪ ಮಾಡಿ ಸಿದ್ಧಿ ಮಾಡಿಕೊಂಡವರು. ವ್ಯಾಸರ ಅನುಗ್ರಹ ಇವತ್ತೂ ಇದೆ. ಇವತ್ತು ನೋಡಿ ನೀವು ಬೇಕಿದ್ದರೆ ಎಲ್ಲಿಯಾದರೂ ನಿಮಗೆ ಸಮಸ್ಯೆಗಳು ಬಂದರೆ, ನಿಮಗೆ ಅರ್ಥ ಆಗುವುದಿಲ್ಲ, ಏನು ಹೇಳಬೇಕು ಅಂತ ಗೊತ್ತಾಗುವುದಿಲ್ಲ, ವ್ಯಾಸರನ್ನು ಸ್ಮರಣೆ ಮಾಡಿ. ವ್ಯಾಸರು ಆ ಶಕ್ತಿಯನ್ನು ಕೊಡ್ತಾರೆ. ನಮ್ಮ ಹುಡುಗರಂತೂ ವ್ಯಾಸೋಪಾಸನೆ ವಿಶೇಷವಾಗಿ ಮಾಡಬೇಕು. ಯಾಕೆಂತಂದರೆ ಓದ್ತಾರೆ, ಪರೀಕ್ಷಾಲಲ್ಲಿ ಹೋಗಿ ಮರೆತು ಬಿಡ್ತಾರೆ, ಅವರಿಗೆ ನೆನಪಾಗುವುದಿಲ್ಲ. ನೆನಪಾಗಬೇಕಾದ್ರೆ ವ್ಯಾಸರನ್ನು ನೆನಪಿಸಿಕೊಂಡು ಹೋದರೆ ವ್ಯಾಸರು ಅವರು ಓದಿದ್ದನ್ನೆಲ್ಲ ನೆನಪಿಗೆ ಬರುವ ಹಾಗೆ ಮಾಡಿ, ಅಷ್ಟೇ ಅಲ್ಲ ಬರೆಯುವ ಹಾಗೆ ಮಾಡಿ, ಅಷ್ಟೇ ಅಲ್ಲ ಬರೆದದ್ದು ಪೇಪರ್ ವ್ಯಾಲ್ಯುವೇಷನ್ ಮಾಡುವವರಿಗೆ ಕರೆಕ್ಟ್ ಅಂತ ತೋರಿಸಿ ಕರೆಕ್ಟ್ ವ್ಯಾಲ್ಯುವೇಷನ್ ಅಲ್ಲ, ಅವನಿಗೆ ಬೇಕಾದಷ್ಟು ಮಾರ್ಕು ಕೊಡುವ ಶಕ್ತಿಯನ್ನು ವ್ಯಾಸರು ಕರುಣಿಸ್ತಾರೆ. ವ್ಯಾಸರ ಉಪಾಸನೆ ವಿಶೇಷವಾಗಿ ನಾವು ಮಾಡಬೇಕಾದ್ದು. ಹಾಗಾಗಿ ನೈನಂ ಶಸ್ತ್ರಾಣಿ ಬೇಸ್ಯಂತಿ, ಅವನಿಗೆ ಶಸ್ತ್ರಗಳು ಮಾರಕ ಆಗುವುದಿಲ್ಲ, ಭೇದಕ ಆಗುವುದಿಲ್ಲ, ಅವನಿಗೆ ಆರಾಮವಾಗಿ ಇರ್ತಾನೆ ಅಂತ. ಸಂಜಯ 10 ದಿನದ ಯುದ್ಧದಲ್ಲಿ ಭಾಗವಹಿಸಿದ್ದಾನೆ. ಅವನಿಗೆ ಎಲ್ಲಿಯೂ ಪೆಟ್ಟ, ಎಷ್ಟು ಜನ ಸತ್ರು, ಸಂಜಯನಿಗೆ ಏನೂ ಆಗಲಿಲ್ಲ. ಹಾಗಾಗಿ ಸಂಜಯ ಆರಾಮವಾಗಿ ಬರ್ತಾನೆ, ಧೃತರಾಷ್ಟ್ರನ ಹತ್ರ ಬರ್ತಾನೆ. ಧೃತರಾಷ್ಟ್ರನಿಗೆ ವರದಿಯನ್ನು ಒಪ್ಪಿಸ್ತಾ ಇದ್ದಾನೆ. 10 ದಿನ ಏನು ನೋಡಿದ್ದಾನೆ ಎಲ್ಲ ರಿಕಾರ್ಡ್ ಆಗಿಬಿಟ್ಟಿದೆ. ಟೇಪ್ ರಿಕಾರ್ಡರ್ ಅಲ್ಲ, ಎಲ್ಲವನ ತಲೆಯಲ್ಲಿ ಮನಸ್ಸಲ್ಲಿ ರಿಕಾರ್ಡ್ ಆಗಿಬಿಟ್ಟಿದೆ. ಅದು ವ್ಯಾಸರ ತುಂಬ ಅನುಗ್ರಹ. ಎಲ್ಲಿಯೂ ಗಾಯ ಛೇದ ಭೇದ ಯಾವುದೂ ಆಗಲಿಲ್ಲ ಅಂತ ಯುದ್ಧದಲ್ಲಿ, ಅದು ವ್ಯಾಸರ ಅನುಗ್ರಹ. ಅಷ್ಟೇ ಅಲ್ಲ, ನೈನಂ ಬಾಧಿಷ್ಯತೆ ಶ್ರಮ ಅಂತ. 10 ದಿನ ಬೆಳಗ್ಗೆ ರಾತ್ರಿ ಎಲ್ಲ ರಿಪೋರ್ಟ್ ಮಾಡಬೇಕು ನೋಡಿ, ಅದನ್ನು ಓದಬೇಕು ನೋಡಿ, ನೋಡಬೇಕು, ಅದನ್ನು ಕೇಳಬೇಕು. ಆಹಾರ ಇಲ್ಲ, ನೀರಿಲ್ಲ, ಹೇಗೆ ಬದುಕಿದ ಅವನು? ನೈನಂ ಬಾಧಿಷ್ಯತೆ ಶ್ರಮ, ಅವನಿಗೆ ಶ್ರಮ ಅನ್ನುವಂಥದ್ದು ಬಾಧಕ ಆಗಲೇ ಇಲ್ಲಂತೆ. ಯಾಕೆಂತಂದರೆ ವ್ಯಾಸರ ಅನುಗ್ರಹ. ದೇವರ ಅನುಗ್ರಹ ಇದ್ದರೆ, ವ್ಯಾಸರ ಅನುಗ್ರಹ ಇದ್ದರೆ ನಾವು ಎಷ್ಟೇ ಶ್ರಮ ಪಟ್ಟರೂ ಶ್ರಮ ಅಂತ ಅನಿಸುವುದಿಲ್ಲ, ಆರಾಮವಾಗಿ ನಾವು ಇರ್ತೇವೆ. ಇದು ಮಹಾಭಾರತದಲ್ಲಿ ದಾಖಲೆಯಾದ ವಿಷಯ. ಹಾಗಾಗಿ ಸಂಜಯ ಯಾವುದೇ ಛೇದಭೇದ ಇಲ್ಲದೆ, ಯಾವುದೇ ಶ್ರಮ ಇಲ್ಲದೆ ಆರಾಮವಾಗಿ ಸಂಜಯ ಇದ್ದ. ಸಂಜಯ ಹೇಳ್ತಾನೆ ಬಂದು ಧೃತರಾಷ್ಟ್ರನ ಹತ್ರ, ಸಂಜಯ ಅಹಂ ಮಹಾರಾಜ ನಮಸ್ತೆ ಭರತರ್ಷಭ ಹತೋ ಭೀಷ್ಮ ಶಾಂತನವ ಭರತಾನಾಂ ಪಿತಾಮಹ. ಆ ಧೃತರಾಷ್ಟ್ರ ಅದೇ ಚಿಂತೆಯಲ್ಲಿ ಇದ್ದಂತೆ. ಏನಾಯಿತು ಏನಾಯಿತು ಅವನು ಯಾರು ಹೇಳುವವರು? ಅವತ್ತು ಟಿ ವಿ ಎಲ್ಲ ಇರಲಿಲ್ಲ, ಮೊಬೈಲ್ ಇರಲಿಲ್ಲ. ಹಾಗಾಗಿ ಧೃತರಾಷ್ಟ್ರನಿಗೆ ಮನೆಯಲ್ಲಿ ಚಿಂತೆ, ಎಲ್ಲ ಅಲ್ಲೇ ಯುದ್ಧದಲ್ಲಿಯೇ ಅವನು ಇವನಿಗೆ ಹೊಡೆದ, ಇವನಿಗೆ ಅದು ಹೊಡೆದ, ನೋಡೋದ್ರಲ್ಲೇ ಇದ್ದಾರೆ. ಧೃತರಾಷ್ಟ್ರನಿಗೆ ಯಾರು ಹೇಳಬೇಕು? ಏನು ನಡೆಯಿತು? ಸಂಜಯ ಬಂದ. ಧ್ಯಾಯತೆ ಧೃತರಾಷ್ಟ್ರಾಯ, ಧೃತರಾಷ್ಟ್ರ ಅದೇ ಚಿಂತೆಯಲ್ಲಿದ್ದಂತೆ. ಏನು ನಡೀತದೆ, ಏನಾಗುತ್ತೆ ಅಂತ ಚಿಂತಾಕ್ರಾಂತನಾದ ಧೃತರಾಷ್ಟ್ರ ಇದ್ದಲ್ಲಿಗೆ ಸಂಜಯ ಬರ್ತಾನೆ. ಸಂಜಯ ಬಂದು ಹೇಳ್ತಾನೆ, ಅಹಂ ಸಂಜಯ, ಸಂಜಯ ನಾನು ಸಂಜಯ ಬಂದಿದ್ದೇನೆ ಅಂತ. ಯಾಕೆಂದರೆ ಧೃತರಾಷ್ಟ್ರನಿಗೆ ಕಣ್ಣು ಕಾಣುವುದಿಲ್ಲ. ಹಾಗಾಗಿ ಅವನಿಗೆ ಹೇಳಬೇಕಾಯಿತು, ನಾನು ಸಂಜಯ, ನಾನು ಬಂದಿದ್ದೇನೆ ಅಂತ ಧೃತರಾಷ್ಟ್ರನ ಹತ್ರ ಹೇಳ್ತಾನೆ. ಆ ಧ್ವನಿ ಉಂಟು ನೋಡಿ, ಧೃತರಾಷ್ಟ್ರನಿಗೆ ಪರಿಚಯ ಆಯಿತು, ಇವು ಸಂಜಯನದ್ದೇ ಧ್ವನಿ ಅಂತ ಹೇಳಿದ. ನಮಸ್ತೆ ಮಹಾರಾಜ, ನಮಸ್ಕಾರ ಮಾಡಿ ಮಾತು ಮುಂದುವರಿಸ್ತಾನೆ. ಇದೊಂದು ಶಿಷ್ಟ ಸಂಪ್ರದಾಯ. ಯಾರೇ ಸಿಗಲಿ ಅವರಿಗೆ ನಮಸ್ಕಾರ, ಅವರ ಒಳಗಿದ್ದ ಭಗವಂತನಿಗೆ ಮಣಿದು ಮುಂದುವರಿಸಬೇಕು ವರದಿ ಅಂತ. ಹತೋ ಭೀಷ್ಮ ಶಾಂತನವ ಭರತಾನಾಂ ಪಿತಾಮಹ. ಸಂಜಯ ಶುರು ಮಾಡ್ತಾನೆ. ಹೇಗೆ ಶುರು ಮಾಡ್ತಾನೆ ಅಂದರೆ,
ಶಾಂತನವ ಭೀಷ್ಮ ಸತ್ತ ಅಂತ ನೇರ ವಿಷಯವನ್ನು ಹೇಳ್ತಾನೆ. ಭರತಾನಾಂ ಪಿತಾಮಹ, ಎಲ್ರಿಗೂ ಅಜ್ಜನ ಜಾಗದಲ್ಲಿದ್ದವ ಭೀಷ್ಮ ಬಿದ್ದ ಅಂತ ವರದಿಯನ್ನು ಒಪ್ಪಿಸ್ತಾನೆ. ಶಾಂತನವಃ, ಶಂತನುವಿನ ಮಗ. ಶಂತನು ಅವನಿಗೆ ವರವನ್ನು ಕೊಟ್ಟಿದ್ದಾನೆ, ಇಚ್ಛಾಮರಣಿತ್ವ ವರವನ್ನು ಕೊಟ್ಟಿದ್ದಾನೆ. ಆದರೂ ಆ ಭೀಷ್ಮ ಬಿದ್ದ, ಹತಃ ಸತ್ತು ಬಿದ್ದ ಅಂತ 10 ದಿನದ ಕೊನೇ ದಿನದ ವರದಿಯನ್ನು ಸಂಜಯ ಒಪ್ಪಿಸ್ತಾನೆ. ಭೀಷ್ಮ ಬಿದ್ದ ಅಂತ ಹೇಳುವ ಎಷ್ಟು ಜನ ಬಿದ್ದಿದ್ದಾರೆ ಅದೆಲ್ಲ ಹೇಳದೆ ಭೀಷ್ಮ ಬಿದ್ದ ಯಾಕೆ ಹೇಳಿದ? ಸಂಜಯನೇ ಮುಂದುವರಿಸಿ ಹೇಳ್ತಾನೆ. ಕಕುದಂ ಸರ್ವಯೋಧಾನಾಂ ಧಾಮ ಸರ್ವಧನುಷ್ಮತಾಂ ಶರತಲ್ಪಗತ ಸೋದ್ಯ ಶೇತೆ ಕುರು ಪಿತಾಮಹ. ಅವನು ಹೇಳ್ತಾನೆ, ಸರ್ವ ಯೋಧಾನಾಂ ಕಕುದಂ, ಎಲ್ಲ ಯುದ್ಧ ಮಾಡುವವರಲ್ಲಿ ಮೂರ್ಧನ್ಯ, ತಲೆಯಲ್ಲಿ ಚೂಡಾಮಣಿಯ ಹಾಗೆ ಇರುವವ ಭೀಷ್ಮ. ಕಕುದಂ ಅಂತ ಹೇಳ್ತಾರೆ. ವಾದಿರಾಜರು ಅದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಈ ಗೂಳಿ ಎತ್ತು ಇದೆ, ಆ ಎತ್ತಿಗೆ ವೃಷಸ್ಕಂದ, ಆ ಎತ್ತಿಗೆ ಆ ಬೆನ್ನಿನ ಮೇಲೆ ಡುಬ್ಬ ಇರ್ತದೆ. ಅದು ಅತ್ಯಂತ ಎತ್ತರವಾದದ್ದಿದ್ದರೆ ಅದು ಶ್ರೇಷ್ಠವಾದ ವೃಷಭ ಅಂತ. ಆ ಎತ್ತಿಗೆ ಹೇಗೆ ಆ ಕಕುತು ಅಂದರೆ ಮೇಲ್ಭಾಗದ ಡುಬ್ಬ ಅದು ಇರ್ತದೆ, ಅದು ಒಳ್ಳೆಯ ಲಕ್ಷಣ, ಸಾಮರ್ಥ್ಯ. ಹಾಗೆಯೇ ಎಲ್ಲ ಯೋಧರುಗಳು, ಒಂದು ವೃಷಭಕ್ಕೆ ಕಕುತ್ತು ಹೇಗೋ ಅದೇ ರೀತಿಯಾಗಿ ಎಲ್ಲ ಯೋಧರುಗಳಿಗೆ ಎತ್ತರದ ಜಾಗದಲ್ಲಿ ಅಲಂಕಾರಪ್ರಾಯನಾಗಿರುವವ ಭೀಷ್ಮ. ಆ ಕಕುತ್ತು ಇಲ್ಲದಿದ್ದರೆ ಆ ಎತ್ತಿಗೆ ಹೇಗೆ ಶೋಭೆ ಇಲ್ಲ, ಯೋಧರುಗಳ ಮಧ್ಯದಲ್ಲಿ ಭೀಷ್ಮ ಇಲ್ಲದಿದ್ದರೆ ಶೋಭೆನೇ ಇಲ್ಲ. ಸರ್ವ ಧನುಷ್ಮತಾಂ ಧಾಮ, ಎಲ್ಲ ಧನುರ್ಧಾರಿಗಳಿಗೆ ಅವನು ಆಶ್ರಯ ಸ್ಥಾನ. ಅಂತಹ ಭೀಷ್ಮ ಶರತಲ್ಪಗತಃ, ಹತಃ ಅಂದರೆ ಬಿದ್ದ, ಶರತಲ್ಪಗತಃ ಶರಮಂಚದಲ್ಲಿ ಮಲಗಿದ್ದಾನೆ. ಶೇತೆ ಕುರು ಪಿತಾಮಹ, ಯುದ್ಧ ಮಾಡ್ತಾ ಇಲ್ಲ, ಯುದ್ಧದಲ್ಲಿ ಸರೆಂಡರ್ ಆಗಿದ್ದಾನೆ, ಕೆಳಗೆ ಬಿದ್ದಿದ್ದಾನೆ, ಅವನು ಮಂಚದಲ್ಲಿ ಶರಮಂಚದಲ್ಲಿ ಮಲಗಿದ್ದಾನೆ ಅಂತ ಸಂಜಯ ಈ ವರದಿಯನ್ನು ಒಪ್ಪಿಸ್ತಾನೆ. ಯಸ್ಯ ವೀರ್ಯಂ ಸಮಾಶ್ರಿತ್ಯ, ಆ ಭೀಷ್ಮನ ವೈಭವವನ್ನು ಹೇಳ್ತಾನೆ. ಭೀಷ್ಮ ಸತ್ತ ಅಂದರೆ ಯುದ್ಧ ಮಾಡುವವರಲ್ಲಿ ಮುಖಂಡನಾದಂತಹ ಭೀಷ್ಮ ಮಂಚದಲ್ಲಿ ಮಲಗಿದ ಅಂತ. ರೋಗದಲ್ಲಿ ಮಲಗಿದ್ದಲ್ಲ ಭೀಷ್ಮ, ಯೋಗದಲ್ಲಿ ಮಲಗಿದ್ದಾನೆ. ಮಲಗಿದ್ದರೂ ಕೂಡ ಎಚ್ಚರದಲ್ಲಿದ್ದರೆ ಏನು ಮಾಡಬೇಕೋ ಅದೆಲ್ಲ ಮಾಡ್ತಾನೆ. ಅದನ್ನು ಮುಂದೆ ಹೇಳ್ತಾರೆ. ಯಸ್ಯ ವೀರ್ಯಂ ಸಮಾಶ್ರಿತ್ಯ ದ್ಯೂತಂ ಪುತ್ರಸ್ತವಾಕರೋತ್ ಸಶೇತೆ ನಿಹತೋ ರಾಜನ್ ಸಂಖ್ಯೆ ಭೀಷ್ಮಶಿಖಂಡಿನ. ಧೃತರಾಷ್ಟ್ರನಿಂದ ಏನೂ ಸ್ಪಂದನೆ ಬರಲಿಲ್ಲ. ಭೀಷ್ಮ ಸತ್ತ, ಭೀಷ್ಮ ಬಿದ್ದ ಅಂತ ಹೇಳುವಾಗ ಸ್ಪಂದನೆ ಬರಬೇಕಿತ್ತು, ಸುಮ್ಮನೆ ಇದ್ದ. ಆಗ ಸಂಜಯ ಹೇಳ್ತಾನೆ, ಯಾರು ಗೊತ್ತೋ ಭೀಷ್ಮ, ಧೃತರಾಷ್ಟ್ರ, ಪಾಂಡವರು ವನವಾಸಕ್ಕೆ ಹೋದರು. ಯಾಕೆ ವನವಾಸಕ್ಕೆ ಹೋದರು? ಸೋತು. ಎಲ್ಲಿ ಸೋತು? ಯುದ್ಧದಲ್ಲಿ ಅಲ್ಲ, ದ್ಯೂತದಲ್ಲಿ ಸೋತು. ದ್ಯೂತ ನಡೆಯಿತು, ಪಾಂಡವರಿಗೂ ದುರ್ಯೋಧನಾದಿಗಳಿಗೂ ದ್ಯೂತ ನಡೆಯಿತು. ಆ ದ್ಯೂತ ಕಪಟದ ದ್ಯೂತ, ಮೋಸದ ದ್ಯೂತ. ಆ ಮೋಸದ ದ್ಯೂತದಲ್ಲಿ ಪಾಂಡವರು ಭಾಗವಹಿಸಿದ್ದರಿಂದ ದ್ಯೂತ ನಡೆಯಿತು, ಆದ್ದರಿಂದ ಪಾಂಡವರು ಸೋತರು. ಆ ದ್ಯೂತ ನಡೆದದ್ದು ಹೇಗೆ? ಪಾಂಡವರು ಬಂದದ್ದು ಹೇಗೆ? ಪಾಂಡವರು ಒಪ್ಪಿದ್ದು ಯಾಕೆ? ಧೃತರಾಷ್ಟ್ರ ಒಂದೇ ಒಂದು ಕಾರಣದಿಂದ, ಭೀಷ್ಮ ಇದ್ದಾನೆ, ನ್ಯಾಯ ಇರ್ತದೆ, ಅನ್ಯಾಯ ಆಗುವುದಿಲ್ಲ ಅಂತ. ಯಾವ ಭೀಷ್ಮ ಇದ್ದದ್ರಿಂದ ದ್ಯೂತ ನಡೆಯಿತೋ, ಅರ್ಥಾತ್ ಪಾಂಡವರು ವನವಾಸಕ್ಕೆ ಹೋದರು, ಆದ್ದರಿಂದ ಅಷ್ಟು ವರ್ಷ 13 ವರ್ಷ ನಿನ್ನ ಮಗ ಆರಾಮವಾಗಿ ರಾಜ್ಯಭಾರ ಮಾಡುವ ಹಾಗೆ ಆಯಿತು. ಅದು ಯಾರಿಂದ? ದ್ಯೂತ ಪ್ರವರ್ತಕನಾದ ಭೀಷ್ಮನಿಂದ. ಹಾಗಾಗಿ ನಿನ್ನ ಮಕ್ಕಳಿಗೆ 13 ವರ್ಷ ಆರಾಮದ ಐಷಾರಾಮದ ಜೀವನವನ್ನು ಕೊಟ್ಟ ಭೀಷ್ಮ ಬಿದ್ದ ಅಂತ ಹೇಳ್ತಾನೆ. ಸಶೇತೆ ನಿಹತೋ ರಾಜನ್ ಸಂಖ್ಯೆ ಭೀಷ್ಮ
ಶಿಖಂಡಿನ ಒಂದದೇ ಧ್ವನಿ ಹೇಳ್ತಾ ಇದ್ದಾನೆ, ಶಿಖಂಡಿಯಿಂದ ಸತ್ತ ಅಂತ ಹೇಳ್ತಾನೆ. ಯಸ್ ಸರ್ವಾನ್ ಪೃಥಿವೀಪಾಲಾನ್ ಸಮವೇತಾನ್ ಮಹಾಮೃದೆ ಜಿಗಾಯ ಏಕರಥೇನೈವ ಕಾಶಿಪುರಿಯಾನ್ ಮಹಾರಥಃ. ಧೃತರಾಷ್ಟ್ರ ಮತ್ತೂ ಮಾತಾಡ್ತಾ ಇಲ್ಲ. ಆಗ ಮತ್ತೆ ನೆನಪಿಸ್ತಾನೆ, ಭೀಷ್ಮ ಯಾರು ಗೊತ್ತೋ, ನೀನು ಹುಟ್ಟಬೇಕಾದ್ರೆ ನಿನ್ನ ಅಮ್ಮ ಬರಬೇಕಲ್ವಾ, ನಿನ್ನ ಅಪ್ಪನಿಗೂ ಅಮ್ಮನಿಗೂ ಮದುವೆ ಆಗಬೇಕಲ್ಲ, ಅಮ್ಮ ಬೇಕಲ್ವಾ, ಅಮ್ಮ ಎಲ್ಲಿಯವಳವಳು? ಹೇಳ್ತಾನೆ ಸಂಜಯ, ಸರ್ವಾನ್ ಪೃಥಿವೀಪಾಲಾನ್ ಸಮವೇತಾನ್ ಮಹಾಮೃದೆ ಜಿಕಾಯ ಏಕರಥೇನೈವ ಕಾಶಿಪುರಿಯಾಂ. ಕಾಶಿ ನಗರದಲ್ಲಿ ಹೋಗಿದ್ದ ಭೀಷ್ಮ. ಯಾಕೆಂತಂದರೆ ತಮ್ಮಂದಿರಿಗೆ ಮದುವೆ ಮಾಡಬೇಕು ಅಂತ. ಅಲ್ಲಿ ಹೋಗಿ ಅಲ್ಲಿ ಎಲ್ಲ ರಾಜಾದಿರಾಜರುಗಳಿದ್ದರು. ಕಾಶಿರಾಜನ ಮಗಳನ್ನು ತರುವುದಾದರೆ ಸುಲಭ ಕೆಲಸ ಏನೂ ಅಲ್ಲ, ಅದು ಸ್ವಯಂವರದಲ್ಲಿ ತರಬೇಕು, ಮಕ್ಕಳು ಒಪ್ಪಬೇಕು. ಭೀಷ್ಮ ಹೋದ. ಅಲ್ಲಿ ಸಾಲ್ವ ಮುಂತಾದ ಮಹಾ ಯೋಧರುಗಳೆಲ್ಲ ಇದ್ದರು, ರಾಜರುಗಳೆಲ್ಲ ಇದ್ದರು. ಅವರ ಮುಂದೆ ಯುದ್ಧ ಮಾಡದೆ ಬರೀ ಹೆಣ್ಮಕ್ಕಳಿಗೆ ಆಜ್ಞೆ ಮಾಡಿ ರಥದಲ್ಲಿ ಕೂಡಿಸಿ ಕರ್ಕೊಂಡು ಬಂದು ಅವರಿಗೆ ಮದುವೆ ಮಾಡಿಸಿ, ಅಪ್ಪ ಧೃತರಾಷ್ಟ್ರ ನೀನು ಹುಟ್ಟುವ ಹಾಗೆ ಮಾಡಿದ ಆ ಭೀಷ್ಮ ಬಿದ್ದ ಅಂತ ಹೇಳ್ತಾನೆ. ಸರ್ವಾನ್ ಪೃಥಿವೀಪಾಲಾನ್ ಸಮವೇತಾನ್ ಮಹಾಮೃದೆ, ಯುದ್ಧಕ್ಕೆ ಕಾಲು ಕೆದಕಿ ನಿಂತಿರತಕ್ಕಂತಹ ರಾಜರನ್ನು ಧಿಕ್ಕರಿಸಿ ಜಿಗಾಯ ಏಕರಥೇನ, ಒಬ್ಬನೇ ಒಂದೇ ರಥದಿಂದ ಕಾಶಿಪುರಿಯಲ್ಲಿ ಮಹಾರಥಿಕನಾಗಿ ಗೆದ್ದು ಬಂದ ಭೀಷ್ಮ